ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಲಾ ಅಂದರೆ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇವತ್ತು ವಾರೆಂಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ಕೊಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ಸೂರಿ ಸಂತೆ ಚಾನೆಲ್ಗೆ ತಮಗೆ ಸ್ವಾಗತ. ಸೂರಿ ಸಂತೆಯ ವೀಕ್ಷಕರಿಗೆಲ್ಲ ನಿಮ್ಮ ಮನೆಯ ವಕೀಲ ನನ್ನ ನಮಸ್ಕಾರ. ಸರ್, ಇವತ್ತು ವಾರೆಂಟ್ ಅಂದ್ರೆ ಏನು, ವಾರೆಂಟ್ ಅನ್ನ ಯಾವ ಹಂತದಲ್ಲಿ ಜಾರಿ ಮಾಡ್ತಾರೆ, ವಾರೆಂಟ್ನ ಇಶ್ಯೂ ಮಾಡೋರು ಪೊಲೀಸ್ನವರ ಅಥವಾ ಕೋರ್ಟಾ, ಇದ್ರ ಬಗ್ಗೆ ದಯವಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ನ್ಯಾಯಾಲಯ ಸಮಸ್ಯೆಯನ್ನ ಆರೋಪಿ ಕಳಿಸಿರ್ತಾರೆ ಅಥವಾ ಸಾಕ್ಷಿದಾರ ಕಳಿಸಿರ್ತಾರೆ ಅಥವಾ ಒಂದು ಸಂಘ ಸಂಸ್ಥೆಗೆ ಕಳಿಸ್ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಕಳಿಸಿರ್ತಾರೆ. ಅವರ ಹಾಜರಾತಿಯನ್ನ ನ್ಯಾಯಾಲಯದ ಮುಂದೆ ಕೋರಿ ಕಳಿಸ್ಕೊಟ್ಟಿರ್ತಾರೆ. ಹೀಗೇನಾಗುತ್ತೆ, ಹಲವಾರು ಸಲ ಸಮನ್ಸನ್ನ ಆರೋಪಿಗೆ ಜಾರಿಯಾಗಿದ್ರು ಅಥವಾ ಸಾಕ್ಷಿಗಳಿಗೆ ಜಾರಿಯಾಗಿದ್ರು ಅಥವಾ ಅಂತ ಸಂಘ ಸಂಸ್ಥೆಗಳಿಗೆ ಇಂತಹ ಕಾಗದ ಪತ್ರವನ್ನ ತಾವು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಜಾರಿ ಆಗಿದ್ರೇನು ಉದ್ದೇಶ ಪೂರ್ವಕವಾಗಿ ಇಂಟೆನ್ಷನಲಿ ಅಂತಹ ಆರೋಪಿ ಅಥವಾ ಅಂತಹ ಸಾಕ್ಷಿದಾರ ಅಥವಾ ಅಂತ ಸಂಘ ಸಂಸ್ಥೆಗಳು ಉದ್ದೇಶಪೂರ್ವಕವಾಗಿ ನ್ಯಾಯಾಲಯದ ಆದೇಶದ ಪ್ರಕಾರ ಹಾಜರಾಗದೇ ಇದ್ದ ಪಕ್ಷದಲ್ಲಿ ನ್ಯಾಯಾಲಯ ಮತ್ತೊಂದು ಆದೇಶವನ್ನು ಹೊರಡಿಸ್ತಾರೆ. ಯಾರಿಗೆ ಹೊರಡಿಸ್ತಾರೆ? ಪೊಲೀಸಿನವರಿಗೆ ಹೊರಡಿಸ್ತಾರೆ. ಪೊಲೀಸಿನವರಿಗೆ ನ್ಯಾಯಾಲಯ ಇಂತಹ ಮನುಷ್ಯನನ್ನ ತಕ್ಷಣ ಅರೆಸ್ಟ್ ಮಾಡಿ ಅಥವಾ ದಸ್ತಗಿರಿ ಮಾಡಿ ಅಥವಾ ಇಂತಹ ಸಾಕ್ಷಿದಾರರನ್ನ ತಕ್ಷಣ ದಸ್ತಗಿರಿ ಮಾಡಿ ಅಥವಾ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅಂತ ನ್ಯಾಯಾಲಯ ಒಂದು ಕಾಗದವನ್ನ ಅಥವಾ ಒಂದು ಪ್ರಿಂಟೆಡ್ ಫಾರ್ಮೆಟ್ ಅನ್ನ ಅಥವಾ ಒಂದು ಆರ್ಡರ್ ಅನ್ನ ಪೊಲೀಸಿನವರಿಗೆ ಕಳಿಸ್ಕೊಡ್ತಾರೆ. ಇದೇ ವಾರೆಂಟ್. ಸೊ ವಾರೆಂಟ್ ಅನ್ನೋದು it is an order issued by the court to the police. Warrant is an order. It is a direction to arrest a particular person or a particular accused. ಇದು ವಾರೆಂಟ್. ಸೊ ವಾರೆಂಟ್ ಅನ್ನೋದ್ರಲ್ಲಿ ಏನಿರುತ್ತೆ ಅನ್ನೋದನ್ನ ನೋಡೋಣ. ವಾರೆಂಟ್ ಅಲ್ಲಿ ಮೊದಲನೇದಾಗಿ ಯಾವ ಪೊಲೀಸ್ ಆಫೀಸರ್ ನ್ಯಾಯಾಲಯ ಆದೇಶಿರುತ್ತೋ ಅಂತ ಪೊಲೀಸ್ ಠಾಣೆಯ ಹೆಸರು ಅಥವಾ ಅಂತ ಅಧಿಕಾರಿಯ ಹೆಸರು, ಅಂದ್ರೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿರುತ್ತೋ ಆತನ ಹೆಸರು ಮತ್ತು ಯಾರನ್ನ ಅರೆಸ್ಟ್ ಮಾಡಬೇಕಾಗಿರುತ್ತೆ ಅಥವಾ ಯಾರ ಒಂದು ಹಾಜರಿ ನ್ಯಾಯಾಲಯದ ಮುಂದೆ ಬೇಕಾಗಿರುತ್ತೆ ಅಂತ ಅವರ ಹೆಸರು ಮತ್ತು ವಿಳಾಸ ಅದರಲ್ಲಿ ಇರುತ್ತೆ. ಇಷ್ಟಲ್ಲದೆ ಆ ವಾರೆಂಟ್ ಅಲ್ಲಿ ನ್ಯಾಯಾಧೀಶರ ಸಹಿ ಇರಲೇಬೇಕು ಮತ್ತೆ ಸೀಲ್ ಇರುತ್ತೆ. ಆ ನ್ಯಾಯಾಲಯದ ಸೀಲ್ ಅಂದ್ರೆ ಮೊಹರಂ ಇರುತ್ತೆ. ಇದು ವಾರೆಂಟ್. ಸೊ ವಾರೆಂಟ್ ಯಾರಿಗೆ ಇಶ್ಯೂ ಮಾಡ್ತಾರೆ ನ್ಯಾಯಾಲಯ ಅಂದ್ರೆ ಯಾರಿಗೆ ಕಳಿಸ್ಕೊಡ್ತಾರೆ? ವಾರೆಂಟ್ ಅನ್ನ ಯಾವಾಗಲೂ ಅಷ್ಟೇ ನ್ಯಾಯಾಲಯ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗೆ ಅಥವಾ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕಳಿಸ್ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ? ಇಂತಹ ಆರೋಪಿಯನ್ನ ಅಥವಾ ಇಂತಹ ಸಾಕ್ಷಿದಾರರನ್ನ ಅರೆಸ್ಟ್ ಮಾಡಿ ದಸ್ತಗಿರಿ ಮಾಡಿ ತಕ್ಷಣವೇ ಹಾಜರುಪಡಿಸಿ ಅನ್ನುವುದನ್ನ ಇರುತ್ತೆ. ಸೊ ವಾರೆಂಟ್ ಹೊರಡಿಸಿದ ನಂತರ ಪೊಲೀಸನವರು ಅದಕ್ಕೆ ದಿನಾಂಕ ಸಮಯ ಕಾಯಬೇಕಾಗಿಲ್ಲ, ತಕ್ಷಣವೇ ಅವರು ಆರೋಪಿಯನ್ನ ಅಥವಾ ಅಂತಹ ಸಾಕ್ಷಿದಾರರನ್ನ ದಸ್ತಗಿರಿ ಮಾಡ್ತಾರೆ. ಈಗ ವಾರೆಂಟ್ ಅಲ್ಲಿ ಎಷ್ಟು ಬಗೆಗಳಿವೆ? ವಾರೆಂಟ್ ಅಲ್ಲಿ ಹಲವಾರು ಬಗೆಗಳಿವೆ. ಒಂದು
ಆರೋಪಿಗೆ ಹೊರಡಿಸಲಾದಂತಹ ವಾರೆಂಟ್ ಅಂದ್ರೆ ಅಕ್ಯೂಡ್ ವಾರೆಂಟ್, ಇನ್ನೊಂದು ಸಾಕ್ಷಿದಾರರ ವಾರೆಂಟ್ ಅಂದ್ರೆ ವಿಟ್ನೆಸ್ ವಾರೆಂಟ್, ಮತ್ತೊಂದು ಸರ್ಚ್ ವಾರೆಂಟ್, ಇನ್ನೊಂದು ಅಟ್ಯಾಚ್ಮೆಂಟ್ ವಾರೆಂಟ್. ಈಗ ವಾರೆಂಟ್ ಅಲ್ಲಿ ನಾನಾ ಬಗೆಗಳಿವೆ. ಈಗ ವಾರೆಂಟ್ ಆದ ಮೇಲೆ ಉದಾಹರಣೆಗೆ ಒಬ್ಬ ಆರೋಪಿಗೆ ನ್ಯಾಯಾಲಯ ಹೊರಡಿಸಿದಂತಹ ವಾರೆಂಟ್ ಆದ ಮೇಲೆ ಆ ವಾರೆಂಟ್ ಎಲ್ಲಿ ತನಕ ಇರುತ್ತೆ ಅಂದ್ರೆ ಅದು ಎಲ್ಲಿ ತನಕ ವ್ಯಾಲಿಡ್ ಇರುತ್ತೆ ಅಂದ್ರೆ ಪೊಲೀಸರು ಅದನ್ನ ಎಲ್ಲಿ ತನಕ ಇರಿಸ್ಕೊಂಡಿರ್ತಾರೆ ಅಥವಾ ಪೊಲೀಸ್ ಅವರಿಗೆ ಅರೆಸ್ಟ್ ಮಾಡುವಂತಹ ಒಂದು ಅಧಿಕಾರ ಎಲ್ಲಿ ತನಕ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ. ನ್ಯಾಯಾಲಯ ಒಂದು ಸಲ ವಾರೆಂಟ್ ಅನ್ನ ಹೊರಡಿಸಿದ್ರೆ ಆ ವಾರೆಂಟ್ ಕ್ಯಾನ್ಸಲ್ ಆಗುವ ತನಕ, ನ್ಯಾಯಾಲಯದಿಂದ ಕ್ಯಾನ್ಸಲ್ ಆಗುವ ತನಕ ಅದು ವ್ಯಾಲಿಡ್ ಆಗಿರುತ್ತೆ. ಅಥವಾ ಆ ವಾರೆಂಟ್ ಮುಖಾಂತರ ಪೊಲೀಸನವರು ಆರೋಪಿಯನ್ನ ಅಥವಾ ಸಾಕ್ಷಿದಾರರನ್ನ ಅರೆಸ್ಟ್ ಆಗುವ ತನಕ ಅದು ವ್ಯಾಲಿಡ್ ಇರುತ್ತೆ. ಸೊ ಆಗ ಆರೋಪಿ ಏನು ಮಾಡಬೇಕು ಅಥವಾ ಸಾಕ್ಷಿದಾರರು ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ. ಅಂತ ಸಂದರ್ಭದಲ್ಲಿ ಆರೋಪಿ ವಕೀಲರನ್ನು ನೇಮಿಸಿ, ಮೇನ್ ಆಗಿ ಎಸ್ಪೆಷಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ನಡೆಸುವಂತಹ ಕ್ರಿಮಿನಲ್ ಮೊಕದ್ದಮನ್ನ ಹ್ಯಾಂಡಲ್ ಮಾಡುವಂತಹ ವಕೀಲರನ್ನ ಅವರು ಭೇಟಿ ಮಾಡಿದ್ರೆ ಆ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಹಾಜರಾಗಿ ತಾವು ಯಾವ ಕಾರಣಕ್ಕೋಸ್ಕರ ಸಮಸ್ಯರವಾದಾಗ ಹಾಜರಾಗಲಿಲ್ಲ ಅಂತ ತೋರಿಸಿದಾಗ ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಅಂತ ವಾರೆಂಟ್ ಕ್ಯಾನ್ಸಲ್ ಮಾಡ್ತಾರೆ. ಇದನ್ನ ನಾವು ರೀಕಾಲ್ ಆಫ್ ವಾರೆಂಟ್ ಅಂತ ಕರಿತೀವಿ. ಅಂದ್ರೆ ವಾರೆಂಟ್ ಹೊರಡಿಸಿದ ಮೇಲೆ ಅದನ್ನು ಹಿಂಪಡಿತಾರಲ್ಲ ನ್ಯಾಯಾಲಯ, ಇದೇ ರೀಕಾಲ್ ಆಫ್ ವಾರೆಂಟ್. ಸರ್, ಇವಾಗ ನ್ಯಾಯಾಲಯದಿಂದ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ವಾರೆಂಟ್ ಇಶ್ಯೂ ಆದ್ಮೇಲೆ ಸಪೋಸ್ ಪೊಲೀಸರು ಬಂದು ನಮ್ಮನ್ನ ಅಥವಾ ಅಪರಾಧಿ ಕಡೆ ಅವ್ರನ್ನ ಅಥವಾ ಅಪರಾಧಿನ ಅರೆಸ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಅದು ಶಾಶ್ವತವಾಗಿ ಅಲ್ಲೇ ಇರೋಗಾಗುತ್ತಾ ಅಥವಾ ನಾವು ಬೇಲ್ ಮೇಲೆ ವಾಪಸ್ ಬರೋದಾ? ಹೇಗೆ ಸರ್ ಪ್ರೊಸೀಜರ್ ಅಂತ? ಸರಿ ಸರ್, ನಿಮ್ಮ ವೀಕ್ಷಕರಿಗೋಸ್ಕರ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ವಾರೆಂಟ್ ಅಲ್ಲಿ ಎರಡು ಬಗೆ ಇದೆ. ಒಂದು ಬೇಲಬಲ್ ವಾರೆಂಟ್, ಇನ್ನೊಂದು ನಾನ್ ಬೇಲಬಲ್ ವಾರೆಂಟ್. ಒಂದು ವೇಳೆ ನ್ಯಾಯಾಧೀಶರು ಬೇಲಬಲ್ ವಾರೆಂಟ್ ನ ಪೊಲೀಸರ ಮುಖಾಂತರ ಆರೋಪಿಯನ್ನ ಅಥವಾ ಸಾಕ್ಷಿದಾರರನ್ನ ಅಥವಾ ಮತ್ತೊಬ್ಬನನ್ನ ಅರೆಸ್ಟ್ ಮಾಡೋದಕ್ಕೆ ಅಥವಾ ದಸ್ತಗಿರಿ ಮಾಡೋದಕ್ಕೆ ಏನಾದ್ರು ಕಳಿಸಿದ್ರೆ ಆ ವಾರೆಂಟ್ ಏನಾದ್ರು ಬೇಲಬಲ್ ವಾರೆಂಟ್ ಆಗಿದ್ರೆ ಪೊಲೀಸನವರು ಅಂತ ಆರೋಪಿಯನ್ನ ಅಥವಾ ಅಂತ ಸಾಕ್ಷಿದಾರರನ್ನ ಅರೆಸ್ಟ್ ಮಾಡಿ ಅಥವಾ ದಸ್ತಗಿರಿ ಮಾಡಿ ಅವನ ಬಳಿಯಿಂದ ಒಂದು ಮುಚ್ಚಳಿಕೆಯನ್ನ ಅಂದ್ರೆ ಒಂದು ಬೇಲ್ ಬಾಂಡ್ ಅನ್ನ ತಕೊಂಡು ನ್ಯಾಯಾಲಯಕ್ಕೆ ನೀನು ಇಂತಹ ದಿನ ಹಾಜರಾಗಬೇಕಪ್ಪ ಅಂತ ಹೇಳಿ ಅವನನ್ನ ಅಲ್ಲೇ ರಿಲೀಸ್ ಮಾಡ್ತಾರೆ, ಅಂದ್ರೆ ಅಲ್ಲೇ ಬೇಲ್ ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಅಂತ ಆರೋಪಿ ಪೊಲೀಸಿನವರು ಯಾವ ದಿನಾಂಕದಂದು ನ್ಯಾಯಾಲಯಕ್ಕೆ ಆರೋಪಿ ಹಾಜರಾಗಬೇಕು ಅನ್ನೋದನ್ನ ತಿಳಿದುಕೊಂಡು ಅಥವಾ ಅಂತಹ ಸಾಕ್ಷಿದಾರರು ಅದೇ ಮೊಕದ್ದಮೆಯಲ್ಲಿ ಮತ್ತೆ ತಾನು ನ್ಯಾಯಾಲಯಕ್ಕೆ ಯಾವ ದಿನ ಹಾಜರಾಗಬೇಕು ಅನ್ನೋದನ್ನ ತಿಳ್ಕೊಂಡು ಅಂತ ದಿನ ಅಂತ ಸಮಯದಲ್ಲಿ ನ್ಯಾಯಾಲಯದಲ್ಲಿ ಹಾಜರಾಗಬೇಕಾಗಿರೋದು ಆತನ ಕರ್ತವ್ಯ. ಸೊ ಬೇಲಬಲ್ ವಾರೆಂಟ್ ಅಲ್ಲಿ ಪೊಲೀಸನವರು ಅರೆಸ್ಟ್ ಮಾಡಿದಾಗ ಆರೋಪಿಗಾಗಲಿ ಅಥವಾ ಸಾಕ್ಷಿದಾರರಿಗಾಗಲಿ ಅಲ್ಲೇ ಪೊಲೀಸ್ ಠಾಣೆಯಲ್ಲೇ ಅಥವಾ ಅರೆಸ್ಟ್ ಮಾಡಿದ ಸ್ಥಳದಲ್ಲೇ ಬೇಲ್ ಮೇಲೆ ಬಿಡುವ ಸಾಧ್ಯತೆಗಳು ಇದೆ, ಬಿಡ್ತಾರೆ. ಆದ್ರೆ ಅದೇ ನಾನ್ ಬೇಲಬಲ್ ವಾರೆಂಟ್ ಅನ್ನ ನ್ಯಾಯಾಲಯ ಏನಾದ್ರು ಕಳಿಸಿದ್ರೆ ಪೊಲೀಸಿನವರಿಗೆ ಅಂತ ಆರೋಪಿಯನ್ನಾಗಲಿ ಅಥವಾ ಸಾಕ್ಷಿದಾರರನ್ನಾಗಲಿ ಅರೆಸ್ಟ್ ಮಾಡಿ ಅಥವಾ ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೇ ಹೊರತು ಆತನನ್ನ ಎಲ್ಲಿ ಆಗಲಿ ಜಾಮೀನ್ ಮೇಲೆ ಬಿಡುವಂತಹ ಅವಕಾಶ ಇರೋದೇ ಇಲ್ಲ. ನಾವು ವೀಕ್ಷಕರಿಗೋಸ್ಕರ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ. ಇದು ಒಂದು ಬೇಲಬಲ್ ವಾರೆಂಟ್ ಅಂದ್ರೆ ಏನು, ನಾನ್ ಬೇಲಬಲ್ ವಾರೆಂಟ್ ಅಂದ್ರೆ ಏನು ಅಂತ ಹೇಳಿದೆ. ಒಟ್ಟಾರೆ ಇನ್ ಕೇಸ್ ಬೇಲಬಲ್ ಆದ್ರೆ
an accused or a witness has got a chance to come out on bail immediately on the spot before the police or in the police station. But in the case of the non-bailable warrant, the police have no power to release the accused or a witness on the basis of that warrant. They have got a power only in the case of the non-bailable warrant to arrest him, not to release him with a warrant. ನಿಮ್ಮ ಎಲ್ಲ ಮಾಹಿತಿಗಾಗಿ ತುಂಬಾ ಧನ್ಯವಾದಗಳು ಸರ್. ವೀಕ್ಷಕರೇ, ಸೂರಿ ಸಂಖ್ಯೆ ಚಾನಲ್ನ ತಾವು ತಪ್ಪದೆ ನೋಡ್ತಾ ಇರಿ. ಮತ್ತೆ ಮತ್ತೆ ಕಾನೂನಿನ ಬಗ್ಗೆ ತಾವು ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಇಂತಹ ಚಾನಲ್ನ ತಾವು ನೋಡ್ತಾನೆ ಇರಿ. ನಿಮ್ಮ ಮನೆಯ ವಕೀಲ, ನಿಮ್ಮ ವಕೀಲ. ನಮಸ್ಕಾರ. ನೋಡಿದ್ರಲ್ಲ ಆತ್ಮೀಯರೇ, ವಾರೆಂಟ್ ಅಂದ ತಕ್ಷಣ ಭಯ ಬಿದ್ದುಬಿಡ್ತಾ ಇರ್ತೀವಿ. ಸೊ ನಿಜವಾಗ್ಲೂ ಇದು ಭಯ ಬೀಳುವಂಥ ವಿಷಯನೇ. ಕೋರ್ಟ್ ನೀಡಿದಂಥ ಸಮನ್ಸನ್ನು ತಿರಸ್ಕರಿಸಿದ ಪಕ್ಷದಲ್ಲಿ ಕೋರ್ಟ್ ನೆಕ್ಸ್ಟ್ ಇಶ್ಯೂ ಮಾಡದೆ ವಾರೆಂಟ್. ಸೊ ಹಾಗಾಗಿ ಸಮನ್ಸ್ ಬಂದಾಗ ಕೋರ್ಟ್ಗೆ ಹಾಜರಾಗೋದು ಭಾಳ ಸೂಕ್ತ ಅಂತ ನಮ್ಗೆ ಅನ್ಸುತ್ತೆ. ಸೊ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೊಂದು ಕಾನೂನಿಗೆ ಸಂಬಂಧಪಟ್ಟಂಥ ಮಾಹಿತಿ ಜೊತೆಗೆ ಬರ್ತೀನಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನಮಸ್ಕಾರ.